ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. ಸಮಬಾಹು ತ್ರಿಭುಜದ ಪ್ರತಿ ಕೋನವು 60 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ಸಮಬಾಹು ತ್ರಿಭುಜದ ಪ್ರತಿ ಕೋನವು 60 ಡಿಗ್ರಿ ಆಗಿರುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಸಮಬಾಹು ತ್ರಿಭುಜ ಅಂದ್ರೆ ಏನು? ತ್ರಿಭುಜ ABC ಯಲ್ಲಿ ಸಮಬಾಹು, ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ದತ್ತಾಂಶ ಸಮಬಾಹು ತ್ರಿಭುಜ ABC ಯಲ್ಲಿ AB is equal to BC, BC is equal to AC ಆಗುತ್ತೆ. ಓಕೆ, ಸೊ ಸಾಧನೆ ಕೋನ A is equal to ಕೋನ B is equal to ಕೋನ C ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಪ್ರೂಫ್ ಅನ್ನ ನೋಡೋಣ. ಸೊ ಸಾಧನೆ ತ್ರಿಭುಜ ABC ಯಲ್ಲಿ, ಸೊ ತ್ರಿಭುಜ ABC ಯಲ್ಲಿ AB is equal to AC. ಓಕೆ, ಸೊ ಎಲ್ಲಾ ಬಾಹುಗಳ ಸಮನಾಗಿದೆ. AB is equal to AC ಆದ್ರೆ, AB is equal to AC ಆದ್ರೆ ಸಮಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರತ್ತೆ. ಸೊ ಹಾಗಾಗಿ ಕೋನ B is equal to ಕೋನ C ಆಗತ್ತೆ ಅಲ್ವಾ. ಸೊ ಸಮಬಾಹು ಅಭಿಮುಖ ಕೋನಗಳು. ಓಕೆ, ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಅದೇ ರೀತಿ AB ಈಸ್ ಈಕ್ವಲ್ ಟು BC ಅಂತ ಬರೆಯೋಣ. ಸೊ AB ಈಸ್ ಈಕ್ವಲ್ ಟು BC. ಓಕೆ, ಸೊ ಹಾಗಾದ್ರೆ ಸಮಬಾಹು ಅಭಿಮುಖ ಕೋನಗಳು ಸೊ ಸಮನಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ A ಈಸ್ ಈಕ್ವಲ್ ಟು ಕೋನ C ಆಗತ್ತೆ. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಹಾಗಾದ್ರೆ ಇಲ್ಲಿ ಸಮೀಕರಣ 1 ಮತ್ತು 2ರಿಂದ, ಸೊ ಸಮೀಕರಣ 1 ಮತ್ತು 2ರಿಂದ ಈಕ್ವೇಶನ್ 1 and 2, 1 ಮತ್ತು 2ರಿಂದ ಏನ್ ಬರಿಬಹುದು? ಕೋನ A ಈಸ್ ಈಕ್ವಲ್ ಟು ಕೋನ B ಈಸ್ ಈಕ್ವಲ್ ಟು ಕೋನ C. ಸ್ವಯಂ ಸಿದ್ಧ 1. ಓಕೆ, ಸೊ ಇಲ್ಲಿ ಕೋನ B ಈಕ್ವಲ್ ಟು C, ಕೋನ A ಈಕ್ವಲ್ ಟು C ಆದ್ರೆ ಏನಾಗುತ್ತೆ ಹೇಳಿ? ಕೋನ A ಈಕ್ವಲ್ ಟು B ಆಗತ್ತೆ, ಈಕ್ವಲ್ ಟು C. ಎಲ್ಲಾ ಕೋನಗಳು ಸಮನಾಗತ್ತೆ. ಸೊ ಎಲ್ಲಾ ಕೋನಗಳು ಏನಿರುತ್ತೆ ಹೇಳಿ? 60 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಯಾಕಂದ್ರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಏನ್ ಹೇಳಿ? 180 ಡಿಗ್ರಿ. ಸೊ ಅದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಪ್ರತಿ ಕೋನದ ಅಳತೆ 60 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಹೆನ್ಸ್ ಪ್ರೂಫ್. ಥ್ಯಾಂಕ್ ಯು.